ಹೇ ಡೈಲಿಂಗ್ಸ್ ಯಾರೆಲ್ಲ ಜಾಬ್ಸ್ನ ಹುಡುಕ್ತಿರೋವಂಥವ್ರಿಗೆ ಇದೀಗ NTPC ಗ್ರೀನ್ ಎನರ್ಜಿ ಲಿಮಿಟೆಡ್ನಲ್ಲಿ ವೇಕೆನ್ಸೀಸ್ ಖಾಲಿ ಇದ್ದು ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಹಾಗೆ ಅಸಿಸ್ಟೆಂಟ್ ಇಂಜಿನಿಯರಿಂಗ್ನ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇದರಲ್ಲಿ ಇದೀಗ ಒಟ್ಟು ನಿಮಗೆ 114 ವೇಕೆನ್ಸೀಸ್ ಖಾಲಿ ಇದ್ದು ಈ ಒಂದು ಜಾಬ್ನಲ್ಲಿ ನಿಮಗೆ ಮಿನಿಮಮ್ ಸ್ಯಾಲ್ರಿ ಎಂದು 70 ರಿಂದ 80 ಸಾವಿರದಿಂದ ಶುರುವಾಗ್ತಾ ಇರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ಈಗಾಗಲೇ ಶುರುವಾಗಿದ್ದು ಜುಲೈ 31ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಇರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಎಲಿಜಿಬಿಲಿಟಿ ಇರೋವಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಹಾಗೆ ಪ್ಲೀಸ್ ನಮ್ಮ ಚಾನಲ್ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೊಂದು ಪ್ಯೂರ್ಲಿ ಎಕ್ಸ್ಪೀರಿಯನ್ಸ್ಡ್ ಬೇಸ್ಡ್ ಆಗಿರೋವಂಥ ಜಾಬ್ಸ್ ಆಗಿರುತ್ತೆ. ಮೊದಲನೇದಾಗಿ ಇದರಲ್ಲಿ ಅಸಿಸ್ಟೆಂಟ್ ಇಂಜಿನಿಯರಿಂಗ್ನ RE ಡಿಪಾರ್ಟ್ಮೆಂಟ್ನಲ್ಲಿ ವೇಕೆನ್ಸೀಸ್ ಖಾಲಿ ಇದ್ದು ಈ ಒಂದು ವೇಕೆನ್ಸಿಗೆ ಬಂದು ಫುಲ್ ಟೈಮ್ ರೆಗ್ಯುಲರ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್, ಅದರಲ್ಲಿ ನಿಮಗೆ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಯಾರೆಲ್ಲ ಮುಗಿಸಿರೋ ಅಪ್ಲೈನ ಮಾಡ್ಬೋದಾಗಿರುತ್ತೆ. ವಿತ್ ಪಾಸಿಂಗ್ ಮಾರ್ಕ್ಸ್ನೊಂದಿಗೆ ಪಾಸಾಗಿರಬೇಕಾಗುತ್ತೆ. ಹಾಗೆ ಇದರಲ್ಲಿ ಮಿನಿಮಮ್ ಎಕ್ಸ್ಪೀರಿಯೆನ್ಸ್ ಬಂದು 10 ಇಯರ್ಸ್ ಕೇಳ್ತಾ ಇದ್ದಾರೆ. ಅದು ಪೋಸ್ಟ್ ಕ್ವಾಲಿಫಿಕೇಷನ್ ಇನ್ ಸೈಟ್ ಎಕ್ಸ್ಪೀರಿಯೆನ್ಸಲ್ಲಿ ಪವರ್ ಸೆಕ್ಟರ್ನಲ್ಲಿ. ಇನ್ನೇನಾದರೂ ನೀವೇನು ಪ್ರೈವೇಟ್ ಆರ್ಗನೈಸೇಷನ್ ಏನಾದರೂ ವರ್ಕ್ ಮಾಡಿದ್ದೆ ಅದರಲ್ಲಿ ಮಿನಿಮಮ್ 6 ಇಯರ್ಸ್ ಎಕ್ಸ್ಪೀರಿಯೆನ್ಸನ್ನು ಕೇಳ್ತಾ ಇದ್ದಾರೆ. ಇನ್ನು 50 MW ಅಥವಾ ಮೋರ್ ಕೇಳ್ತಾರೆ. ಹಾಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟಲ್ಲಿ 40 ಇಯರ್ಸ್ ಆಗಿದ್ದು ಇದರಲ್ಲಿ ಮಿನಿಮಮ್ ಸ್ಯಾಲ್ರಿ ಬಂದು 30,000 ಮಾತ್ರ ಆಗಿರುತ್ತೆ. 30,000ದಿಂದ 1,20,000ವರೆಗೂ ಇರುತ್ತೆ. ಇದು ಬೇಸ್ಡ್ ಆನ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಆಧಾರದ ಮೇಲೆ ಇರುತ್ತೆ. ಇದ್ರ ಜೊತೆಗೆ ನಿಮಗೆ ಬೇಸಿಕ್ ಪೇ ಹಾಗೆ ಅದರ್ ಬೆನಿಫಿಟ್ಸ್ ಮತ್ತು DNS ಅಲವೆನ್ಸ್, ಪಾರ್ಕ್ ಸೆಕ್ಯೂರ್ಡ್ ಮತ್ತು ಅಲವೆನ್ಸ್, ಟರ್ಮಿನಲ್ ಬೆನಿಫಿಟ್ಸ್ ಮತ್ತು ಟ್ರಾವೆಲಿಂಗ್ ಅಲವೆನ್ಸಸ್ ಎಲ್ಲ ನಿಮಗಿರುತ್ತೆ. ಇನ್ನು ಇದರಲ್ಲಿ ನಿಮಗೆ ಒಟ್ಟು ನಿಮಗೆ 100 ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಎಲ್ಲ ಕ್ಯಾಟಗರಿ ಕೂಡ ರಿಸರ್ವೇಷನನ್ನು ಮಾಡಲಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ನ 14 ವೇಕೆನ್ಸೀಸ್ ಮಾತ್ರ ಖಾಲಿ ಇದ್ದು ಈ ಒಂದು ವೇಕೆನ್ಸಿಗೆ ಬಂದು ಫುಲ್ ಟೈಮ್ ಗ್ರಾಜ್ಯುಯೇಟ್ ಇನ್ ಇಂಜಿನಿಯರಿಂಗ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಟ್ರೋಲ್ ಆ್ಯಂಡ್ ಇಂಟರ್ಮಿನೇಷನಲ್ಲಿ ಅಥವಾ ಸಿವಿಲ್ ಮೆಕ್ಯಾನಿಕಲ್ ಮುಗಿಸಿರೋಂಥವ್ರು ಕೂಡ ಅಪ್ಲೈ ಮಾಡ್ಬೋದಾಗಿದ್ದು ಮಿನಿಮಮ್ 60% ಪಾಸಾಗಿರಬೇಕಾಗುತ್ತೆ. ಆ್ಯಂಡ್ ಇದರಲ್ಲಿ SC ST ಹಾಗೆ PWBD ಕ್ಯಾಟಗರಿಗೆ ರಿಸರ್ವೇಷನನ್ನು ಮಾಡಲಾಗಿದೆ. ಇದರಲ್ಲಿ ಮಿನಿಮಮ್ ಎಕ್ಸ್ಪೀರಿಯೆನ್ಸ್ ಬಂದು 12 ಇಯರ್ಸ್ ಪೋಸ್ಟ್ ಕ್ವಾಲಿಫಿಕೇಷನ್ ಇನ್ ಪವರ್ ಸೆಕ್ಟರ್ನಲ್ಲಿ ಕೇಳ್ತಾ ಇದ್ದು ನೀವೇನಾದರೂ ಪಬ್ಲಿಕ್ ಸೆಕ್ಟರ್ ಆಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ನಲ್ಲಿ ಏನಾದರೂ ವರ್ಕ್ ಮಾಡಿದ್ದ ಆಗದಲ್ಲಿ ಅಟ್ಲೀಸ್ಟ್ 10 ಇಯರ್ಸ್ ಎಕ್ಸ್ಪೀರಿಯೆನ್ಸನ್ನು ಕೇಳ್ತಾ ಇದ್ದು ರಿನ್ಯೂವಬಲ್ ಎನರ್ಜಿ ಡೆವಲಪರ್ ಆಫ್ ಸೋಲಾರ್ ಆ್ಯಂಡ್ ವಿಂಡ್ ಪ್ರಾಜೆಕ್ಟ್ನಲ್ಲಿ ವರ್ಕ್ ಮಾಡಿರಬೇಕಾಗುತ್ತೆ. ಹಾಗೆ ಪ್ರೊಸೆಸಿಂಗ್ ಮಿನಿಮಮ್ ಸೈಟ್ ಎಕ್ಸ್ಪೀರಿಯೆನ್ಸ್ ಬಂದು 2 ಇಯರ್ಸ್ ಇನ್ 50 MW ಅಥವಾ ಮೋರ್ ಕೇಳ್ತಾ ಇದ್ದಾರೆ. ಇನ್ನು ಇದರಲ್ಲಿ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 44 ವರ್ಷ ಆಗಿದೆ. ಇದಕ್ಕೆ ಮಿನಿಮಮ್ ಸ್ಯಾಲ್ರಿನ ಬಂದು 90,000ದಿಂದ ಶುರುವಾಗ್ತಾ ಇದ್ದು ಮ್ಯಾಕ್ಸಿಮಮ್ 2,40,000ವರೆಗೂ ಇರುತ್ತೆ. ಇದ್ರ ಜೊತೆಗೆ ನಿಮಗೆ ಫಸ್ಟ್ ಇದ್ದಂಗೆ DNS ಅಲವೆನ್ಸ್, ಬೇರೆ ಅದರ್ ಅಲವೆನ್ಸಸ್ ಇರುತ್ತೆ, ಟರ್ಮಿನಲ್ ಅಲವೆನ್ಸ್ ಅಂತ ಬೆನಿಫಿಟ್ಸ್ ಅಂತೆಲ್ಲ ಸಿಗುತ್ತೆ ನಿಮಗೆ. ಇದರಲ್ಲಿ ನಿಮಗೆ SC ST PWBD ಹಾಗೆ OBC EWS ಅಭ್ಯರ್ಥಿಗೆ 14 ವೇಕೆನ್ಸಿನ ರಿಸರ್ವೇಷನ್ ಮಾಡಲಾಗಿರುತ್ತೆ. ಒಟ್ಟು ನಿಮಗೆ 114 ವೇಕೆನ್ಸೀಸ್ ಆಗಿದ್ದು ನೀವೇನಾದರೂ ಗೌರ್ಮೆಂಟ್ ಅಥವಾ ಪಬ್ಲಿಕ್ ಸೆಕ್ಟರ್ ಇನ್ ಅಂಡರ್ಟೇಕಿಂಗ್ ಏನಾದರೂ ವರ್ಕ್ ಮಾಡಿದ್ದೆ ಆದಲ್ಲಿ ನಿಮಗೆ ಮಿನಿಮಮ್ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದ್ದಲ್ಲಿ ಆದಲ್ಲಿ 80,000ದಿಂದ 2,20,000ವರೆಗೂ ಇರುತ್ತೆ. ಇನ್ನು ಇದರಲ್ಲಿ PWBD ಕ್ಯಾಟಗರಿ ಎಲೆಕ್ಟ್ರಾನಿಕಲ್, ಮೆಕ್ಯಾನಿಕಲ್ ಆ್ಯಂಡ್ CI ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಸಿವಿಲ್ ಡಿಪಾರ್ಟ್ಮೆಂಟ್ನಲ್ಲಿ ಇವರಿಗೆ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಹಾಗೆ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡುವಂಥವ್ರಿಗೆ ಹೆಲ್ತ್ ಚೆಕಪ್ ಇರುತ್ತೆ. ಹಾಗೆ ನಿಮಗೆ ಬಿಫೋರ್ ಜಾಯ್ನಿಂಗಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಮತ್ತು ನಿಮಗೆ ಮೆಡಿಕಲ್ ಫಿಟ್ನೆಸ್ ಕೂಡ ಚೆಕಪ್ ಮಾಡಲಾಗುತ್ತೆ. ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ ನೀವೇನೋ ಸರ್ಟಿಫಿಕೇಟ್ ನೀಡ್ತಿದ್ದೆ ಅದರಲ್ಲಿ ಮಿನಿಮಮ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇರುವಂಥದ್ದನ್ನ ಕನ್ಸಿಡರ್ ಮಾಡಲಾಗುತ್ತೆ. ಇನ್ನು ಸೆಲೆಕ್ಷನ್ ಬೇಸಿಸ್ ಬಂದು ನಿಮಗೆ ಪ್ಯೂರ್ಲಿ ಆನ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಮತ್ತು ಕ್ವಾಲಿಫಿಕೇಷನ್ ಮಾರ್ಕ್ಸ್ ಆಧಾರದ ಮೇಲೆ ಇರುತ್ತೆ. ಇದ್ರ ಜೊತೆಗೆ ನಿಮಗೆ ರೈಟಿಂಗ್ ಟೆಸ್ಟ್ ಇರುತ್ತೆ, ಗ್ರೂಪ್ ಡಿಸ್ಕಷನ್ ಮತ್ತು ಇಂಟರ್ವ್ಯೂ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ. ಎಕ್ಸ್ಪೀರಿಯೆನ್ಸ್ ಹಾಗೆ ಕ್ವಾಲಿಫಿಕೇಷನ್ ಮತ್ತು ಮಾರ್ಕ್ಸ್ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ. ನೆಕ್ಸ್ಟು ಶಾರ್ಟ್ ಲಿಸ್ಟ್ ಆದಂಥವ್ರನ್ನ ಇಂಟರ್ವ್ಯೂ ಮತ್ತು ಡಿಸ್ಕಷನ್ ಇರುತ್ತೆ, ರೈಟಿಂಗ್ ಟೆಸ್ಟ್ ಇರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಹೇಗೆ ಅಪ್ಲೈ ಮಾಡಬೇಕಪ್ಪ ಅಂತಂದರೆ www.ngel.in ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಒನ್ಸ್ ನೀವು ಇಮೇಲ್ ID ಹಾಗೆ ಫೋನ್ ನಂಬರ್ ಮೂಲಕ ರಿಜಿಸ್ಟ್ರೇಷನ್ ಆದಮೇಲೆ
ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಅಪ್ಲಿಕೇಶನ್ ಫೀಸ್ ಕೂಡ ಪೇ ಮಾಡಬೇಕಾಗಿದ್ದು, ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿದ್ದು SC ST PWD ಮತ್ತು XSM ಈ ಒಂದು ಮತ್ತು ಫೀಮೇಲ್ ಕ್ಯಾಂಡಿಡೇಟ್ ಬಿಟ್ಟು ಇನ್ನೆಲ್ಲರೂ ಕೂಡ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕಾಗಿದ್ದು, ಇದು ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI ಮೂಲಕ ಕೂಡ ನೀವು ಪೇಯನ್ನು ಮಾಡಬೇಕಾಗುತ್ತೆ. ಪೇ ಆದಮೇಲೆ ಬರುವಂಥ ಫೀಸ್ ರೆಸಿಪ್ಟನ್ನು ನೀವು ತೊಗೊಂಡಿಟ್ಕೋಬೇಕಾಗಿದ್ದು, ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ಮತ್ತು ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಂದ್ರೆ 10th ಮಾರ್ಕ್ಶೀಟ್ಸ್ ಮತ್ತು E0 ಗ್ರೇಡ್ನ ಡಿಪ್ಲೊಮೊ ಕಾನ್ಸಲ್ಟೇಟ್ ಮಾರ್ಕ್ಶೀಟ್ ಮತ್ತು ಟ್ರಾನ್ಸ್ಲೇಷನ್, ಮತ್ತು ನೆಕ್ಸ್ಟ್ ಬಂದು E6 ಗ್ರೇಡ್ನ ಇಂಜಿನಿಯರಿಂಗ್ ಕಾನ್ಸಲ್ಟೇಟ್ ಮಾರ್ಕ್ಶೀಟ್ಸ್ ನೀಡಬೇಕಾಗುತ್ತೆ. ಮತ್ತು ಮಾರ್ಕ್ಸ್ ಆಫ್ ಕಾನ್ವೊಕೇಷನ್ ಸರ್ಟಿಫಿಕೇಟ್. ಇನ್ನು ನೆಕ್ಸ್ಟ್ ಬಂದು ಡಾಕ್ಯುಮೆಂಟ್ ರಿಲೇಟೆಡ್, ಮತ್ತು ನೀವೇನಾದರೂ SC ST ಆಗಿರಿ ಕ್ಯಾಸ್ಟ್ ಸರ್ಟಿಫಿಕೇಟ್, OBC ಆಗಿರೋ ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟ್, EWS ಆಗಿರೋ ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟ್ ನೀಡಬೇಕಾಗುತ್ತೆ. ಒಂದು ವೇಳೆ PWD ಆಗಿದ್ದರೂ ಕೂಡ. ಹಾಗೆ 10th ಒನ್ ನೆಕ್ಸ್ಟ್ ಬಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಇನ್ನು ಸರ್ವಿಸ್ ಸರ್ಟಿಫಿಕೇಟ್ ಅಥವಾ ಆಫರ್ ಆಫ್ ಅಪಾಯಿಂಟ್ಮೆಂಟ್ ಅಥವಾ ಅಪಾಯಿಂಟ್ಮೆಂಟ್ ಲೆಟರ್ ಅಥವಾ ಆಫರ್ ಲೆಟರ್ ಪ್ಲಸ್ ಜಾಯ್ನಿಂಗ್ ಲೆಟರ್ ಅಥವಾ ಜಾಯ್ನಿಂಗ್ ಆರ್ಡರ್ ಅಥವಾ ಕನ್ಫರ್ಮೇಷನ್ ಲೆಟರ್ನ ನೀವು ತೊಗೊಂಡು ಇರಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಬಂದು 2 years ನಿಮ್ಮ ಪೇ ಸ್ಲಿಪ್ ಅಂದರೆ ನಿಮ್ಮ ಸ್ಯಾಲರಿ ಸ್ಲಿಪ್ ಇರುತ್ತಲ್ವ ಅದನ್ನು ಕೂಡ ನೀವು ನೀಡಬೇಕಾಗುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಜುಲೈ 11ನೇ ತಾರೀಕಿಂದ ಶುರುವಾಗಿದ್ದು ಜುಲೈ 31ನೇ ತಾರೀಕು ಸಂಜೆ 6 ಗಂಟೆವರೆಗೆ ನಿಮಗೆ ಟೈಮ್ ಇರುತ್ತೆ. ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ಗಳು ಇನ್ಕಂಪ್ಲೀಟ್ ಏನಾದರೂ ಆಗಿದ್ದರೆ ಅಂಥ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗುತ್ತೆ. ಸೊ ನೋಡಿಕೊಂಡು ಗಮನ ಇಟ್ಟು ಅಪ್ಲೈ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಅಪ್ಲೈ ಮಾಡ್ತಿರೋ ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಹಾಗೆ ಜಾಬ್ ಹುಡುಕ್ತಿರೋವಂಥವ್ರಿಗೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಶೇರ್ ಮಾಡಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.